ತಾತ, ನನಗ ಆಗ್ತಿಲ್ಲ. ನೀವು ಪ್ರೀತಿಯಿಂದ ತಿನ್ನಿಸ್ತಿದ್ರೆ ತಿಂತ ತಿಂತ ನನ್ ಹೊಟ್ಟೆ ತುಂಬಿದಾಗ ಗೊತ್ತಾಗ್ತಿಲ್ಲ. ಗೊತ್ತಾಗದೆ ಇರೋದು ಒಳ್ಳೇದಲ್ವಾ? ನೋಡು, ಅದೆಲ್ಲ ಸರಿ. ಇಷ್ಟೊತ್ತು ನೀನ್ ತಿಂದಿದ್ದು ನಿನ್ ತುತ್ತು, ಇದು ನಿನ್ ತಾತನ್ ತುತ್ತು. ತಿನ್ನು ಪುಟ್ಟ, ತಾತ. ತಗೋ ಪುಟ್ಟ. ಗುಡ್ ಗುಡ್ ಗುಡ್. ಇದು ಲಾಸ್ಟ್ ತುತ್ತು. ಏನ್ ಆಟ ಆಡ್ತಿದ್ಯಾ ಪಲ್ಲವಿ? ಇದಕ್ಕೋಸ್ಕರನೇನಾ ನಾನು ಅಷ್ಟೆಲ್ಲ ಕಷ್ಟಪಟ್ಟಿದ್ದು? ನಿನ್ಗೆ ನಿನ್ ನಾಟಕದ ಮದ್ವೆನೆ ಮುಖ್ಯ ಆಯ್ತು ಹೊರತು ನನ್ ಮದ್ವೆ ಅಲ್ಲ. ನಾವ್ ಬದುಕಿದ್ರೆ ತಾನೇ ನಿನಗ್ ಕಷ್ಟ. ನಾವ್ ಎಲ್ರೂ ಸತ್ತೋಗ್ತೀವಿ. ಆಮೇಲೆ ನಿನ್ಗೆ ಇಷ್ಟ ಬಂದಂಗ್ ಮಾಡ್ಕೊ. ಪಲ್ಲವಿ, ಯಾಕೆ ನನ್ನ ಧರ್ಮ ಸಂಕಟದಲ್ಲಿ ಸಿಕ್ಕಾಕ್ಸ್ತಿದ್ಯಾ? ಇದೇ ನನ್ ಕೊನೆ ತೀರ್ಮಾನ ಅಣ್ಣ. ನಿನಗ ಜಾನ್ಸಿನೇ ಬೇಕಂದ್ರೆ ಈ ವಿಷ ಕುಡ್ದು ಇಡೀ ಕುಟುಂಬನೇ ಸಾಯ್ತೀವಿ. ಇನ್ನು ಮಗಳು, ಕೈ ಯಾಕೆ? ನಾನು ಬಾಯಿಗೆ ಹಾಕ್ತಾ ಇದ್ದೀನಲ್ವಾ? ಮಾಡು. ಜಾನು ಮರಿ. ಜಾನು ಪುಟ್ಟ, ಎಷ್ಟು ದೊಡ್ಡವಳಾಗ್ಬಿಟ್ಟೆ ನೀನು. ನನ್ಗೀಗ್ಲೂ ಪುಟ್ಟ ಮಗು ಇದ್ದಾಗ ನಾನು ಎತ್ಕೊಂಡಿದ್ನಲ್ಲ, ಅದೇ ನೆನಪಿಗೆ ಬರ್ತಾ ಇದೆ ನಂಗೆ. ಮಕ್ಳು ದೊಡ್ಡವ್ರಾದ್ರೂ ರೀ, ಅವ್ರ ತಂದೆ ಅಜ್ಜ ಅಜ್ಜಿ ಪಾಲಿಗೆ ಅವ್ರು ಇನ್ನು ಸಣ್ಣವ್ರು ಅನ್ನಿಸ್ತಾರ ನೋಡ್ರಿ. ನಿಜ ಮಲ್ಲಿ. ಈಗ ನೋಡು, ನಮ್ ತುಳಸಿ 2 ಬೆಳೆದ ಮಕ್ಕಳಿದ್ದಾರೆ. ಆದ್ರೂ ನನ್ನ ಪಾಲಿಗೆ ಅವಳು ಏನು ಗೊತ್ತಿಲ್ದಿರೋ ಮುಗ್ದೆ. ಅದೇ ತರ ಇನ್ನು ಝಾನ್ಸಿ ವಿಷಯ ತಗೋ. ಚಿಕ್ಕ ವಯಸ್ಸಲ್ಲೇ ಒಂದು ದೊಡ್ಡ ಜವಾಬ್ದಾರಿ ತಗೊಂಡು ನಮ್ಮ ಕಂಪ್ನಿನ ಎಷ್ಟು ಎತ್ತರಕ್ಕೆ ಬೆಳೆಸಿದಾಳೆ ಗೊತ್ತಾ? ಈಗ ನೋಡು, ಎಷ್ಟೊಂದು ಸವಾಲುಗಳು, ಎಷ್ಟೊಂದು ಸಮಸ್ಯೆಗಳು, ಎಲ್ಲಾನು ಮಟ್ಟ ಹಾಕಿ ಅದ್ರ ಮೇಲೆ ನಿಂತ್ಕೊಂಡು ತನ್ನ ಸಂಸಾರನ ಸರಿ ಮಾಡ್ಕೊಂಡಿದ್ದಾಳೆ. ಆದರೂ ನನಗೇನು ಅನ್ನಿಸ್ತಾ ಇದೆ ಗೊತ್ತಾ? ಈಗಲೂ ನೀನು ಪುಟ್ಟವಳಾಗಿದ್ದಾಗ ನನ್ನ ಕೆರಿಬಳ್ಳಿ ಇಟ್ಕೊಂಡು ಟಾಟ ಟಾಟ ಅಂತ ಚುರ್ಸ್ಕೊಂಡು ಓಡಾಡ್ತಾ ಇದ್ಯಲ್ಲ, ಅದೇ ಜ್ಞಾಪಕ ಬರುತ್ತೆ. ತಡ ತಾತ, ಸಾಕು ತಾತ, ನಂಗೆ ಆಲ್ರೆಡಿ ಹೊಟ್ಟೆ ತುಂಬೋಗಿದೆ. ಸರಿ ಆಯ್ತಮ್ಮ. ನೋಡಿ, ಇದು ತಗೋ, ಇನ್ನೊಂದು 2 ತುತ್ತು ತಿನ್ಬಿಡು. ಇದು ಮಲ್ಲಿ ಪಾಪ ಹಸುವಿನ ತುಪ್ಪದಲ್ಲೇ ಮಾಡಿರೋ ಕೇಸರಿ ಬಾತ್. ತಾತ, ನಂಗೆ ಆಲ್ರೆಡಿ ಹೊಟ್ಟೆ ತುಂಬೋಗಿದೆ. ಆಯ್ತು, ಇದೊಂದು 2 ತುತ್ತು ತಿನ್ಬಿಡು ಬಾ. ಇವತ್ತು ಒಂದ್ ದಿವಸ ಕಳೆದು ಬಿಟ್ರೆ ನೀನು ಗೃಹಿಣಿಯಾಗಿರ್ತೀಯ. ನೋಡು, ಇದುವರೆಗೂ ನಿನ್ನಲ್ಲಿ ಇತ್ತಲ್ಲ ಹುಡುಗಾಟ, ಪುಂಡತನ, ಅದೆಲ್ಲ ನಾಳೆ ಅದೆಲ್ಲ ನಿನ್ನೊಳಗಡೆನೆ ಅಡುಕೊಂಡು ಕೂತ್ಬಿಡುತ್ತೆ. ಯಜಮಾನ್ರೆ, ಮರಿ ಮೊಮ್ಮಗಳ ರೀತಿ ಬಂದು ಮನೆ ತುಂಬಾ ಓಡಾಡ್ಕೊಂಡು ಕಾಟ ಕೊಡುತ್ತೆ ಬಿಡಿ. ಹೌದಮ್ಮ, ಆದಷ್ಟು ಬೇಗ ಮರಿ ಮೊಮ್ಮಗಳು ಬರಬೇಕು. ತಗೋ, ಇದೊಂದು ತುತ್ತು ತಿನ್ಬಿಡು.
ತಾತ ನಂಗ್ ಹೊಟ್ಟೆ ತುಂಬಿದೆ ಪ್ಲೀಸ್. ಇದು ನೋಡು, ಟ್ರಾಫಿಕ್ ಜಾಮ್ ಆದ್ರೆ VIP ಕಾರ್ ಬಂದ್ರೆ ಜಾಗ ಬಿಡ್ಸಲ್ವಾ, ಹಂಗೆ ಇದು VIP, ಇದು ತುಪ್ಪದಲ್ಲಿ ಮಾಡಿರೋದು ಮಲ್ಲಿ. ತಿನ್ನಮ್ಮ, ಚೂರೆ ತಿನ್ನು. ಪ್ಲೀಸ್ ತಾತ, ನನಗ ಆಗ್ತಿಲ್ಲ. ನೀವು ಪ್ರೀತಿಯಿಂದ ತಿನ್ನಿಸ್ತಿದ್ರೆ ತಿಂತ ತಿಂತ ನನ್ಗ್ ಹೊಟ್ಟೆ ತುಂಬಿದ ಗೊತ್ತಾಗ್ತಿಲ್ಲ. ಗೊತ್ತಾಗದೆ ಇರೋದು ಒಳ್ಳೇದಲ್ವಾ? ನೋಡು, ಅದೆಲ್ಲ ಸರಿ. ಇಷ್ಟೊತ್ತು ನೀನ್ ತಿಂದಿದ್ದು ನಿನ್ ತುತ್ತು, ಇದು ನಿನ್ ತಾತನ್ ತುತ್ತು. ತಿನ್ನು ಪುಟ್ಟ, ತಾತ ತಗೋ ಪುಟ್ಟ. ಗುಡ್ ಗುಡ್ ಗುಡ್. ಇದು ಲಾಸ್ಟ್ ತುತ್ತು, ನಿನ್ ಗಂಡರಾಗೋದು. ಹೋಗ್ ತಾತ, ಈಗ ಹೇಳ್ತಾ ಹೇಳ್ತಾನೆ ನೀನ್ ಜಾಸ್ತಿ ತಿನ್ನಿಸ್ಬಿಟ್ಟೆ. ಇಲ್ಲ, ಇನ್ನು ಒತ್ತಾಯ ಮಾಡಲ್ಲ. ಇದು ಗಂಡನ್ ತುತ್ತು, ತಿಂದ್ಬಿಡು. ತುತ್ತು ಜಾರೋದು ಅಂದ್ರೆ ತೊಂದ್ರೆ ಹತ್ರ ಬರೋ ಸಮಯ ಬಂದಿದೆ ಅಂತ ಆಯ್ತು. ನೋಡ್ತಾ ಇದ್ರೆ ಜಾರೋದು ರಾಗುನೆ ಅಂತ ಅನ್ಸ್ತಾರೆ. ನೋಡಿದ್ಯಾ, ನನ್ಗ್ ಹೊಟ್ಟೆ ತುಂಬಿದೆ ಅಂತ ನನ್ ಗಂಡನ್ಗೆ ಅರ್ಥ ಆಗಿದೆ. ಅದಕ್ಕೆ ಬೇಡ ಅಂತ ಅವನೇ ವಾಪಸ್ ತಗೊಂಡ್ಬಿಟ್ಟ. ಸರಿ ನಮ್ಮ डैड ನನಗೆ ಮೂಡ್ ಆಫ್ ಆಗಿದೆ. मैं थोड़ा बाहर जाके आता हूँ. ಡ್ಯಾಡ್, ನಾನೆಲ್ಲೂ ಹೋಗ್ತಾ ಇಲ್ಲ. ನನ್ ಚಾರು ಡಾರ್ಲಿಂಗ್ ಬಂದಾಯ್ತು. ಹಾಯ್ ಚಾರು ಡಾರ್ಲಿಂಗ್, ಪ್ಲೀಸ್ ವೆಲ್ಕಮ್. ವೆಲ್ಕಮ್ ಡಿಯರ್. ಬಿಸಿದೆ. ಕ್ಯಾ ಚಾರು ಬೇಟಾ, ಇನ್ಫಾರ್ಮ್ ಮಾಡಿದೆ ಬಂದಿದೀಯಾ? ಅದು ಅಂಕಲ್, ನೀವು ಪ್ರಾಮಿಸ್ ಮಾಡ್ದಾಗೆ ಬ್ಯಾಂಕ್ ಕಸ್ಟಮರ್ಸ್ ಅಕೌಂಟ್ಗೆ ಅಮೌಂಟ್ ಡೆಪಾಸಿಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅವರಲ್ಲಿ ತುಂಬಾ ಜನ ಬಂದು ಥ್ಯಾಂಕ್ಸ್ ಹೇಳಿದ್ರು. ಕೆಲವರು ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿದ್ರು. ಇದರಿಂದ ನನ್ನ ತಲೆ ಮೇಲಿದ್ದು ದೊಡ್ಡ ಜವಾಬ್ದಾರಿ ಮುಗೀತು ಅಂಕಲ್. ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳೋಗೋಣ ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ ಸರ್. ಥ್ಯಾಂಕ್ಸ್ ಎಲ್ಲ ಯಾಕೆ ಬೇಟಿ, ನೀನು ನನ್ನ ಬೇಟಾನ ಶಾದಿ ಮಾಡ್ಕೊಳ್ಳೋವಳು ತಾನೆ. ನೀನ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಅದು ಮಾತ್ರ ಅಲ್ಲ ಚಾರು ಡಿಯರ್, ನೀವೇನೇ ಕೇಳಿದ್ರು ನನ್ನ ಡ್ಯಾಡ್ ಎಲ್ಲ ಮಾಡ್ಕೊಡ್ತಾರೆ. ಹೌದು ಚಾರು ಬೇಟಿ, ನನಗೆ ನನ್ ಬೇಟಾ ಅಂದ್ರೆ ಬಹುತ್ ಪ್ಯಾರ್, ಹಾಗೆ ನನ್ ಬೇಟಾಗೆ ನೀನಂದ್ರೆ ಬಹುತ್ ಪ್ಯಾರ್. ಸೊ ಅವನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಥ್ಯಾಂಕ್ ಯು ಡ್ಯಾಡ್. ಚಾರು ಡಾರ್ಲಿಂಗ್, ಇದೇ ಖುಷಿಗೆ ನಾವಿಬ್ರು ಎಲ್ಲಾದ್ರೂ ಔಟಿಂಗ್ ಹೋಗೋಣ. ಅದು ವಾಟ್ ಅದು ಇದು? ನಾನು ಯಾವಾಗ ಕೇಳಿದ್ರು ಏನಾದ್ರೂ ಒಂದು ರೀಸನ್ ಹೇಳಿ ಅವಾಯ್ಡ್ ಮಾಡ್ತಾನೆ ಇರ್ತೀರಾ. ನನ್ಗೆ ಅದೆಲ್ಲ ಗೊತ್ತಿಲ್ಲ. ನಾವಿಬ್ರು ಹೊರಗಡೆ ಹೋಗ್ಲೇಬೇಕು. ಡ್ಯಾಡ್ ಆಬಿ ಬೋಲೋಣ, ನೀವು ಹೇಳಿ. ಓಕೆ ಓಕೆ, ನಾನು ಹೇಳ್ತೀನಿ. ಇಲ್ಲ ಹಲೋ, ವಾಟ್ ಏನಾಯ್ತು? 20 ಮೂಡ್ಬಿದ್ರಲ್ಲಿ. ಓ ಮೈ ಗಾಡ್ ಸಾಬ್, ಏ ವರುಣ್, ಕ್ಯಾ ಹುವಾ? ನಮ್ ಗೂಡ್ಸ್ ಎಲ್ಲ ಶಿಪ್ಮೆಂಟ್ ಹೋಗ್ತಿತ್ತಲ್ಲ, ಅದನ್ನೆಲ್ಲ ಏನಾಯ್ತು? ಟೀಕ್ ಸೆ ಬೋಲೋ. ಪೊಲೀಸರು ರೈಡ್ ಮಾಡಿ ಸೀಸ್ ಮಾಡಿದಾರಂತೆ ಸಾಬ್. ವಾಟ್? ಲಾಸ್ ಆಗಿರೋದು 10-20 ಕರೋಡ್ ನೈ, ಸಾವಿರಾರು ಕೋಟಿ. ಶೇ,
ಲಾಸ್ ಲಾಸ್ ಲಾಸ್. ಶಿಟ್, ಬಡ ಲಾಸ್. ವರುಣ್, ಆ ಸಿದ್ಧಾರ್ಥ್ಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಬರೋಕ್ ಹೇಳು. ಓಕೆ ಸಾಬ್. ಹಲೋ ಸಿದ್ಧಾರ್ಥ್ ಸರ್. ಮಳೆ ಬಿಲ್ಲೆ ಕೊಡೆ ಹಿಡಿಯೇ ಮಳೆ ಬಿಲ್ಲೆ, ಗೆಳೆಯ ಬರುತ್ತಾನೆ ಊರಿಗೆ. ಅಯ್ಯೋ ಸಾರಿ ಅದು ತಾತನ್ ಮನೆಗೆ ಹೋಗಿದ್ನಾ, ಬರದ್ ಸ್ವಲ್ಪ ಲೇಟ್ ಆಯ್ತು. ಬೇಗ ಬರೋಣ ಅಂತಾನೆ ಹೋಗಿದ್ದೆ, ಬರಕ್ ಆಗ್ಲಿಲ್ಲ. ನಾನು ರಾಘು ಹತ್ರ ಹೇಳೋಗಿದ್ದೆ. ಅವನ್ ಹೇಳದ್ನ ಅತ್ತೆ. ಯಾಕ ರಾಘು, ನೀನ್ ಹೇಳಲಿಲ್ವಾ? ಅದು ನೀವೆಲ್ರೂ ಒಪ್ಪಿಗೆ ಕೊಟ್ಟು ಸಂಸಾರ ಶುರು ಮಾಡಿಸ್ತಿದ್ದೀರಾ ಅಂತ ತಾತನ್ಗೆ ಹೇಳಿ ಆಶೀರ್ವಾದ ತಗೊಂಡ್ ಬರಕ್ ಹೋಗಿದ್ದೆ. ಈ ವಿಷಯ ಕೇಳಿ ತಾತ ತುಂಬಾ 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 ಖುಷಿ ಪಟ್ರು. ಹಾಗೆ ಅಡ್ಗೆ ಎಲ್ಲ ಮಾಡ್ಸಿ, ಸ್ವೀಟು ಮಾಡ್ಸಿ, ಅವ್ರ ಕೈಯಾರೆ ನನಗ್ ತಿನ್ಸಿ ಆಶೀರ್ವಾದ ಮಾಡಿ ಕಳ್ಸಿದ್ರು. ರಾಘು, ನಿಂಗೊಂದ್ ಗೊತ್ತಾ, ರಾಯ್ ತುಂಬಾ ಖುಷಿಯಿಂದ ಇದನ್ನ ರೆಡಿ ಮಾಡ್ಸ್ಕೊಂಡ್ ಬಂದು ನನಗ್ ಗಿಫ್ಟ್ ಕೊಟ್ಟ. ಇಲ್ಲಿ ನೋಡು, ಎಷ್ಟ್ ಚೆನ್ನಾಗಿದೆ.